ಏನು ಅಕ್ಟೋಬರ್ 1ನೇ ತಾರೀಕು ಭಾನುವಾರ ನಾವು ಇಲ್ಲಿ ಮಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಸುಮಾರು ಒಂದು 650ನಿಂದ 800 ಜನ ಔಟ್ ಪೇಷೆಂಟು ನೋಡಿಸ್ಕೊಂಡು ಏನು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ MLA ಅವರಾದಂಥ ಪ್ರದೀಪ್ ಈಶ್ವರ್ ಅವರು ಮತ್ತು ಸಪ್ತಗಿರಿ ಹಾಸ್ಪಿಟ್ಲವರು ಸಹಕಾರದಿಂದ ಹೆಲ್ತ್ ಕ್ಯಾಂಪ್ ಮಾಡಿಸಿದಾಗ ಸುಮಾರು ಒಂದು 50-52 ಜನ ಇವತ್ತು ಆಪ್ರೇಷನ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಕಣ್ಣು ಆಪ್ರೇಷನ್ ಇರ್ಬೋದು, ನೀರೋ ಪೇಷಂಟ್ಸ್ ಇರ್ಬೋದು, ಈ ಥರ ವಿವಿಧ ಕಾಯಿಲೆಗಳಿಗೆ. ನಾನು ಸುಮಾರು ಒಂದು 18-20 ವರ್ಷದಿಂದ ಹೆಲ್ತ್ ಕ್ಯಾಂಪ್ಸ್ ಮಾಡಿಸ್ತಾಯಿದ್ದೀನಿ. ನೋಡಿದಾಗ ಈ ಸಪ್ತಗಿರಿ ಹಾಸ್ಪಿಟ್ಲು ಅವರು ಸಹಕಾರ ತುಂಬ ಚೆನ್ನಾಗಿ ಇದಿದೆ. ಯಾಕೆಂತಂದರೆ ಪ್ರತಿಯೊಂದು ಪೇಷಂಟ್ನು ಇಂಡಿವಿಜುವಲಾಗಿ ನೋಡಿ ಅವ್ರಿಗೆ ಇವತ್ತು ಇಲ್ಲಿಂದನೇ ಬಸ್ ವ್ಯವಸ್ಥೆ ನಮ್ಮ ಹಿಂದ್ಗಡೆ ಇವಾಗೆಲ್ಲ ಸೆಲೆಕ್ಟ್ ಆಗಿರೋರು ಕೂತಿದ್ದಾರೆ. ಅವ್ನು ಬಸ್ ವ್ಯವಸ್ಥೆ ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ ಎಲ್ಲ ಟೆಸ್ಟ್ಗಳು ಮಾಡಿಸಿ ಅದನ್ನು ರಿಪೋರ್ಟ್ಸ್ ನೋಡಿ ಆಪ್ರೇಷನ್ಸ್ ಬೇಕಾಗಿರೋರನ್ನ ವಿವಿಧ ಹಂತಗಳಲ್ಲಿ ಮಾಡಿಸಿ ತಿರ್ಗಿ ಅವ್ರ ಮನೆಗೆ ಕರ್ಕೊಂಬಂದು ಬಿಡೋವಂಥ ವ್ಯವಸ್ಥೆ ಮಾಡಿ ಪ್ರತಿ ಎಲ್ಲ ಊಟದ ವ್ಯವಸ್ಥೆ ಇನ್ನೊಂದು ಎಲ್ಲ ಫ್ರೀಯಾಗಿ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಮಾಡಿದೆ. ನಾವು ಮತ್ತು ಪ್ರದೀಪ್ ಅವರು ಕೂಡ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಅವ್ರಿಗೆ ಏನು ಸವಲತ್ತು ಏನು ಸಮಸ್ಯೆ ಆಗಿದೆ ಎಲ್ಲ ಅಟೆಂಡ್ ಮಾಡಿ ತಿರುಗಿ ವಾಪಸ್ ಮನೆಗೆ ಬರೋ ಅಂಥ ಕೆಲಸ ಮಾಡ್ತೀವಿ. ಜನಸ್ಪಂದನೆ ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂತಂದರೆ ಇವಾಗ ಎಷ್ಟೋ ಜನ ಪಾಪ ಹೊಟ್ಟೆ ನೋವು ಅಂತ ಹೆಂಗಸರು, ವಿಶೇಷವಾಗಿ ಹೆಂಗಸರು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿರ್ತಾರೆ. ಗರ್ಭಕೋಶದ ಸಮಸ್ಯೆ ಇರುತ್ತೆ. ಆ ಗರ್ಭಕೋಶದ ಸಮಸ್ಯೆಯಿಂದ ಅವರು ಇನ್ ಟೈಮ್ಗೆ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ದರೆ ಕ್ಯಾನ್ಸರ್ಗೆ ಟರ್ನ್ ಆಗುತ್ತೆ. ಹಿಂಗೆ ಪಾಪ ಹಣಕಾಸಿನ ತೊಂದರೆಯಿಂದ ಹೆಚ್ಚಿಗೆ ಹಾಸ್ಪಿಟ್ಲ್ಗೆ ನೋಡ್ಕೊಳ್ದೇ ಇದ್ದಾಗ ಈ ಥರ ಅವಾಗವಾಗ ಕ್ಯಾಂಪ್ಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಒಬ್ಬರಿಗೆ ಆರೋಗ್ಯದ ದುಡ್ಡು ಕಟ್ಟು ಒಂದು ತೊಂದರೆ ಆದಾಗ ಇಡೀ ಕುಟುಂಬ ಸಫರ್ ಆಗುತ್ತೆ. ನೋಡಿ, ನಾವು ಎಲೆಕ್ಷನ್ಗೋಸ್ಕರ ಮಾಡೋಗಿದ್ದರೆ ಇವಾಗ ಎಲೆಕ್ಷನ್ ಆಗೆಲ್ಲ 4 ತಿಂಗಳಾಗಲಿಲ್ಲ. ನಾವು ಕೊನೆ ವರ್ಷ ಕ್ಯಾಂಪ್ಗಳು ಇನ್ನೊಂದು ವಿವಿಧ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ನಾವು ಎಲೆಕ್ಷನ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೂ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದು ಚುನಾವಣೆಗಲ್ಲ, ನಾವು ಸೇವೆ ಮಾಡೋಕ್ಕೆ ಇದೊಂದು ಕ್ಷೇತ್ರ ಅಂತ ಆಯ್ಕೆ ಮಾಡ್ಕೊಂಡಿದ್ವಿ, ಸೇವೆ ಮಾಡ್ತಾಯಿದ್ವಿ. ತುಂಬ ಅನುಕೂಲ. ಯಾಕೆಂದರೆ ನಮ್ಮ ಮನೆ ಹತ್ರ ಬಂದು ಸಪ್ತಗಿರಿ ಹಾಸ್ಪಿಟ್ಲ್ ಅವರಾಗ್ಬೋದು, ಶಾಸಕರಾಗ್ಬೋದು, ಏನು ಕಾಯಿಲೆ ಇದೆ, ಏನು ಸಮಸ್ಯೆ ಇದೆ ಅಂತ ನೋಡಿ ಅವ್ರನ್ನ ಕಾಯಿಲೆ ಇರೋರನ್ನ ಗುರುತಿಸಿ ನಿನಗಿಂತ ಕಾಯಿಲೆ ಇದೆ, ನೀನು ಬಾ ಹಾಸ್ಪಿಟ್ಲಿಗೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬಸ್ ಮಾಡಿ ಕರ್ಕೊಂಡೋಗಿ ಎಲ್ಲ ಊಟ ಉಪಚಾರ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ ಅಂದರೆ ಇದು ಸಂತೋಷ ಪಡೋವಂಥದ್ದೇ. ಆಮೇಲೆ ನನಗೆ ವಿಶೇಷವಾಗಿ ಏನಂದರೆ ಈ ಕ್ಯಾಂಪು ಮಾಡಬೇಕು ಅಂದಾಗ ಪ್ಲಸ್ ಇವ್ರನ್ನೆಲ್ಲ ಕಳಿಸೋವಾಗ ನನಗೊಂದು ಕಾನ್ಫಿಡೆನ್ಸ್ ಏನಂತಂದರೆ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಮುಂಚೆನೇ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಸುಮಾರು ನಮ್ಮ ಹೋಬಳಿ ವ್ಯಾಪ್ತಿಯಲ್ಲೇ ಒಂದು 12-14 ಕೇಸು ಫ್ರೀ ಆಪ್ರೇಷನ್ಸ್ ಮಾಡಿಸಿದ್ವಿ. ಅದೇ ಆಪ್ರೇಷನ್ಸ್ಗೆ ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರಿಗೆ ಕೇಳಿದಾಗ 60,000, 70,000, 1 ಲಕ್ಷದವರೆಗೂ ಕೇಳಿದ್ರು. ಅಣ್ಣ ಹಿಂಗಾಗಿದೆ ಅಣ್ಣ, 60,000, 1 ಲಕ್ಷ ಕೇಳ್ತಾರೆ, ಏನು ಮಾಡೋದು ಅಂತ ಹೇಳಿದಾಗ ನನ್ನ ಶಾಸಕರ ಪ್ರದೀಪ್ ಈಶ್ವರ್ ಅವರ ಒಂದು ಆದೇಶದ ಮೇಲೆ ನನ್ನ ಸಪ್ತಗಿರಿ ಹಾಸ್ಪಿಟ್ಲ್ ಅವರು ಮಧು ಸಾರ್ನ ಭೇಟಿ ಮಾಡಿದಾಗ, ನೀವು ಏನೇ ಅಂತ ಆರ್ಥಿಕ ಸಮಸ್ಯೆ ಇರೋರನ್ನ ಏನೇ ಇರಲಿ ಕಳಿಸ್ಕೊಡಿ ಸರ್, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೆಲ್ತ್ ಕ್ಯಾಂಪ್ ಮುಗಿಯೋಕ್ಕೆ ಮುಂಚೆನೇ ಸುಮಾರು ಒಂದು 12-14 ಕೇಸು ನಮ್ಮ ಹೋಬಳಿಯಲ್ಲಿ ಮಾಡಿದ್ದೀವಿ. ಸರ್, ಆಂಬುಲೆನ್ಸು ತುಂಬ ನಮ್ಗೆ ಅನುಕೂಲ ಆಗ್ತಾಯಿದೆ. ಯಾಕೆಂತಂದರೆ ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಮಿನಿಮಮ್ಮು 1.5 ಅವರ್ ಬೇಕು ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನಲ್ಲಿ ಬಂದು ಪಿಕಪ್ ಮಾಡೋದಕ್ಕೆ. ಇವಾಗ ನಮಗೆ ಹೆಡ್ ಕ್ವಾರ್ಟ್ರಲ್ಲೇ ಇರೋದ್ರಿಂದ ಆಮೇಲೆ ಮ್ಯಾಕ್ಸಿಮಮ್ ಕೇಸಸ್ಸು ಮಂಚನಹಳ್ಳಿ ಹಾಸ್ಪಿಟ್ಲ್ ಹತ್ರ ಬರ್ತವೆ. ಆಕ್ಸಿಡೆಂಟ್ ಕೇಸು ಇನ್ನೊಂದು ಇಮಿಡಿಯೇಟು ಆಂಬುಲೆನ್ಸ್ ಬೇಕು. ಫೋನ್ ಮಾಡಿದ್ರೆ ಅರ್ಧ ಗಂಟೆ, 1 ಅವರ್, 3/4 ಅವರು, 2 ಅವರ್ ಆಗುತ್ತೆ. ಇವಾಗ ನಮ್ಮ ಹೆಡ್ ಕ್ವಾರ್ಟ್ರಲ್ಲೇ ಇರೋದ್ರಿಂದ 5-10 ನಿಮಿಷದಲ್ಲಿ ಸೇವೆ ಸಿಗುತ್ತೆ. ಸರ್, ಜನರು ಬೆಂಬಲ ಚೆನ್ನಾಗಿದೆ ಸರ್. ಯಾಕೆಂದರೆ ಅವ್ರಿಗೆ ಗೊತ್ತು ನಮ್ಮ ವ್ಯಕ್ತಿತ್ವ, ಶಾಸಕರ ವ್ಯಕ್ತಿತ್ವ. ಯಾಕೆಂದರೆ ಶಾಸಕರು ಅವರು ಸ್ವತಃ ಅವರೇ ಎಲ್ಲ ಸಮಸ್ಯೆ ಅವ್ರ ತಂದೆ ತಾಯಿನ ಕಳ್ಕೊಂಡು ಕಷ್ಟದಿಂದ ಬೆಳೆದಿರೋದ್ರಿಂದ ಒಂದು ಸಾಮಾನ್ಯ ಜನರ ಕಷ್ಟ ಏನು, ಒಂದು ಹಾಸ್ಪಿಟ್ಲ್ ಆಗ್ಬೋದು, ಎಜುಕೇಷನ್ಗಾಗ್ಬೋದು, ಯಾಕೆ ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಸಾಮಾನ್ಯ ಜನರ ಕಷ್ಟ ಅವ್ರಿಗೆ ಗೊತ್ತಿದೆ. ಸರ್, ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಚನಹಳ್ಳಿ ಹೋಬಳಿಯವರು ಹೆಚ್ಚಿನ ಜನ ಅವ್ರ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಹೆಚ್ಚಿನ ಬಹುಮತದಿಂದ ಗೆಲ್ಲಿಸೋಂಥ ಕೆಲಸ ಮಂಚನಹಳ್ಳಿ ಹೋಬಳಿಯಿಂದ ಮಾಡಿದರು. ಅದೇ ನಂಬಿಕೆ ಇಟ್ಕೊಂಡು ಅವರು ಸೇವೆ ಮಾಡ್ತಾಯಿದ್ದಾರೆ.